ನಮಸ್ತೆ ಗುರುಜಿ, ನಾನು ರಮ್ಯಾ ಅಂತ ಮಾತಾಡ್ತಾ ಇರೋದು ಹೊಸಕೋಟೆಯಿಂದ. ನಂಗೆ ಏಜು 37 ಇಯರ್ಸ್. ನನ್ನನ್ನ ರೂಪ ಅವರು ಮತ್ತೆ ಶರಣ್ಯ ಅವರಿಬ್ರು ಹೇಳಿ ಇದಕ್ಕೆ ಜಾಯಿನ್ ಮಾಡಿಸಿದ್ರು. ಇದು ನಿರಾಹಾರ ಇದಕ್ಕೆ ಗ್ರೂಪ್ಗೆ ಜಾಯಿನ್ ಮಾಡಿಸಿದ್ರು. ಮತ್ತೆ ನಾನು ಇದು ಸೇರಿದ್ಮೇಲೆ ಜ್ಯೂಸ್ ಸ್ಟಾರ್ಟ್ ಮಾಡಿದ್ಮೇಲಿಂದ ನಂದು ವೆಯ್ಟ್ ಲಾಸ್ 4 kgs ವೆಯ್ಟ್ ಲಾಸ್ ಆಗಿದೆ. ವೆಯ್ಟ್ ಲಾಸ್ ಆದ್ಮೇಲೆ ಇವಾಗ ಹಾಕೊಂಡಿರೋ ಡ್ರೆಸ್ ಹಳೇದೆ. ಹಳೆ ಡ್ರೆಸ್ ಎಲ್ಲ ಆಗ್ತಿದೆ ಈಗ. ಇವಾಗ ಇಲ್ಲಿ ಸೊಂಟ ಹತ್ರ ಎಲ್ಲ ಆ, ತುಂಬಾ ಇದಿತ್ತು, ಅದೆಲ್ಲ ಕಮ್ಮಿ ಆಗಿದೆ. ಫ್ಯಾಟ್ ಇತ್ತು, ಫ್ಯಾಟ್ ಎಲ್ಲ ಕಮ್ಮಿ ಆಗಿದೆ. ಈ ಡ್ರೆಸ್ ಎಲ್ಲ ಆಗ್ತಿದೆ ಈಗ ನನ್ಗೆ. ಆ ನಿಮ್ದು ಎನರ್ಜೈಸೇಷನ್ ಆದ್ಮೇಲೆ ಸ್ವಲ್ಪ ನನ್ಗೆ ಜ್ಯೂಸ್ ಕುಡ್ಕೊಂಡೇ ಇರ್ಬೇಕು ಅಂತ ಅನಿಸ್ತಿತ್ತು. ಮತ್ತೆ ಮುಂಚೆ ನಾನ್ 1-2 ಸಲ ಮಾಡ್ತಿದ್ದೆ ಹಂಗೆ ಮನೇಲಿ ಇದ್ದಾಗ. ಆದ್ರೆ ಜ್ಯೂಸ್ ಕುಡ್ಕೊಂಡು ಇರೋದಕ್ ಆಗ್ತಾ ಇರ್ಲಿಲ್ಲ. ಏನಾದ್ರು ತಿನ್ಬಿಡ್ತಿದ್ದೆ ಮಧ್ಯದಲ್ಲಿ. ಈ ಎನರ್ಜೈಸೇಷನ್ ಮಾಡ್ತಿದ್ರಲ್ಲ ನೀವು, ಅದ್ ಮಾಡಿದ್ಮೇಲೆ ನನ್ಗೆ ಬೆಳಗ್ಗೆಯಿಂದ ಸಂಜೆ ತನಕನು, ರಾತ್ರಿ ತನಕನು ಜ್ಯೂಸ್ ಅಲ್ಲೇ ಇರ್ತಿದ್ದೆ. ಮತ್ತೆ ಅಂಗಡಿಯಲ್ಲಿ ಹೋಗಿ ಅಂಗಡಿಯಲ್ಲಿ ಇದ್ರೂನು ನನ್ಗೆ ಸುಸ್ತಾಗೋದು, ಹೊಟ್ಟೆ ಹಸ್ವಾಗೋದು ಆತರ ಏನು ಆಗ್ತಾ ಇರ್ಲಿಲ್ಲ ನನ್ಗೆ. ಮುಂಚೆ ಒಂದೆರಡು ಡಾಕ್ಟರ್ ಹೇಳಿದ್ರು ನನ್ಗೆ ಜ್ಯೂಸ್ ಅಲ್ಲಿ ಇರಿ ಅಂತ ಅನ್ಬಿಟ್ಟು. 1 ಡೇ ಜ್ಯೂಸ್ ಅಲ್ಲಿ ಮತ್ತೆ 1 ಡೇ ಫುಡ್ ಅಲ್ಲಿ ಇರ್ಬೇಕು ಅಂತ ಹೇಳಿದ್ರು. ಆತರ ಹೇಳ್ದಾಗ ಜ್ಯೂಸ್ ಅಲ್ಲಿ ಇದ್ದಾಗ ನನ್ಗೆ ಆಗ್ತಾನೆ ಇರ್ಲಿಲ್ಲ ಇರೋದಿಕ್ಕೆ, ಹೊಟ್ಟೆ ಹಸ್ವಾಗ್ಬಿಡ್ತಾ ಇತ್ತು. ನಾನು ಏನಾದ್ರು ತಿನ್ಬಿಡ್ತಾ ಇದ್ದೆ. ಅಂದ್ರೆ ಇದಕ್ ಸೇರಿದ್ಮೇಲೆ ಲೈಕ್ ಬೆಳಗ್ಗೆಯಿಂದ ಸಂಜೆ ತನಕನೂ ಜ್ಯೂಸ್ ಅಲ್ಲೇ ಇದ್ರೂನು ನನ್ಗೆ ಏನು ತಿನ್ಬೇಕು ಅಂತ ಅನಿಸ್ತಾ ಇರ್ಲಿಲ್ಲ. ಆರಾಮಾಗಿರ್ತಿದ್ದೆ. ಮತ್ತೆ ಆ ಇನ್ನೇನು ಅಷ್ಟೇ ಗುರುಜಿ. ಇದಕ್ ಸೇರಿದ್ಮೇಲೆ ನನಗ್ ಸ್ವಲ್ಪ ಚೆನ್ನಾಗಾಯ್ತು. ಇನ್ನ ನೆಕ್ಸ್ಟ್ ಇದ್ರಲ್ಲೂ ಮಾಡೋಣ ಅಂತ ಇದೆ. ಚೆನ್ನಾಗಿ ನನ್ ವೆಯ್ಟ್ ಲಾಸ್ ಆಯ್ತು. ಮತ್ತೆ ಎನರ್ಜೈಸೇಷನ್ ಇಂದನೂ ನಾನು ಓಕೆ, ಶಿವಂದೆಲ್ಲ ಇದ್ ಮಾಡದ್ಮೇಲೆ ಅದ್ರಲ್ಲಿ ಸ್ವಲ್ಪ ಈ ತರ ಎಲ್ಲ ಮಾಡಿದ್ರೆ ನಾನು ಎನರ್ಜೈಸೇಷನ್ ಇಂದ ಶಿವನ್ ಮೇಲೆ ಇದ್ ಮಾಡೋದ್ರಿಂದ ಎಲ್ಲ ಸ್ವಲ್ಪ ಆರಾಮಾಗಿ ಉಪವಾಸನೆ ಇರ್ಬೋದು, ಜ್ಯೂಸ್ ಅಲ್ಲಿ ಇರ್ಬೋದು ಅಂತ ನನ್ಗೆ ಇದಾಯ್ತು. ಕೇಳಿಸ್ತಿಲ್ಲ ಗುರುಜಿ, ಸೌಂಡ್ ಇಲ್ಲ. ಹೇಳಿ ಹೇಳಿ ಬಾ. ಅವ್ರು ಕೇಳಿಸ್ಕೊಂತಿದ್ದಾರೆ, ನೀವ್ ಹೇಳಿ. ಆ ಅಷ್ಟೇ, ಇನ್ನೇನಿಲ್ಲ. ನನ್ಗೆ ಇದು ಜ್ಯೂಸ್ ಅಲ್ಲಿ ಇದ್ದಾಗ ಯಾವಾಗ್ಲೂ ಪಾಪ ಇವ್ರು ಯಾರು ರೂಪಾ ಅವರು ಫೋನ್ ಮಾಡಿ ಕೇಳ್ತಿದ್ರು, ಶರಣ್ಯನು ಕೇಳ್ತಿದ್ರು, ಮತ್ತೆ ಗೀತಾ ಲಕ್ಷ್ಮಿ ಅಂತ ಅವರು ಆಚಾರ್ಯ ಅವರುನು ಕಾಲ್ ಮಾಡಿ ಕೇಳ್ತಾ ಇದ್ರು, ಹೆಂಗಿದ್ಯಾ, ಏನು ಹೇಗ್ ನಡೀತಿದೆ ಡಯಟ್ ಜ್ಯೂಸ್ ಎಂದು ಅಂತೆಲ್ಲ ಕೇಳ್ತಿದ್ರು. ಎಲ್ಲಾರು ವಿಚಾರಿಸ್ಕೊತಿದ್ರು. ಚೆನ್ನಾಗಿತ್ತು ಇದ್ರಲ್ಲಿ. ಮತ್ತೇನೋ ನಾನ್ ನೆಕ್ಸ್ಟ್ ಇದ್ರಲ್ಲೂ ಕಂಟಿನ್ಯೂ ಮಾಡೋಣ ಅಂತ ಅನ್ಕೊಂಡಿದೀನಿ. ಖಂಡಿತ ಮಾಡಿ. 10 ಜನನ ನಿಮ್ಮಿಂದ ಇನ್ಸ್ಪೈರ್ ಆಗಿ ಅವರು ಹಾ, ಬರ್ಲಿ. ನಿಮ್ಗೆ ಒಳ್ಳೇದಾಯ್ತು, ಅವ್ರಿಗೂ ಕೂಡ ಒಳ್ಳೇದಾಗ್ಬೇಕಲ್ಲ. ಅದಕ್ಕಾಗಿ ಹೌದು. ಹಾ, ಎಲ್ಲರನ್ನ ಜಾಯಿನ್ ಮಾಡಿ. ನೀವು ಮತ್ತೆ ಓಕೆ. ಮತ್ತೆ ಮಾಡಿ. ಮತ್ತೆ ಓಕೆ. ಮತ್ತೆ ಮಾಡ್ಬೇಕು ಅಂತ ಸ್ಟ್ರಾಂಗ್ ಆಗಿ ಏನಕ್ಕೆ ಕಾಣಿಸ್ತು? ಇದ್ರಿಂದ ನನ್ಗೆ ಸ್ವಲ್ಪ ಸೊಂಟ ನೋವು ಅದೆಲ್ಲ ಇತ್ತು, ಅದೆಲ್ಲ ಕಮ್ಮಿ ಆಯ್ತು. ಮತ್ತೆ ಸ್ವಲ್ಪ ಸ್ಟ್ರೆಸ್ ಲೆವೆಲ್ ಸ್ವಲ್ಪ ಜಾಸ್ತಿನೇ ಇತ್ತು ನನ್ಗೆ. ಸ್ಟ್ರೆಸ್ ಕಮ್ಮಿ ಆಗಿದೆ ಸ್ವಲ್ಪ ನನ್ಗೆ. ಅಂಗಡಿಗೆ ಹೋಗ್ತಿದ್ದೆ, ಮನೇಲಿ ಅಂಗಡಿ ಅಂತ ಎರಡು ಬ್ಯಾಲೆನ್ಸ್ ಮಾಡೋದ್ರಲ್ಲಿ ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಆಗ್ತಿತ್ತು. ಮತ್ತೆ ಕೆಲ್ಸ ಮಾಡಕ್ಕೂ ಆಗ್ತಾ ಇರ್ಲಿಲ್ಲ ನನ್ಗೆ ಮನೇಲಿ. ಮನೇಲಿ ಏನಾನ ಕೆಲ್ಸ ಮಾಡ್ಬೇಕು, ಅಡ್ಗೆ ತಿಂಡಿ ಮಾಡ್ಬೇಕಂದ್ರೆ ಆಗ್ತಾನೆ ಇರ್ಲಿಲ್ಲ. ಅಯ್ಯೋ ಯಾರಪ್ಪ ಮಾಡೋರು ಅಂತ ಅನಿಸ್ತಿತ್ತು. ಇವತ್ತು ಬೇಗ ಎದ್ಬಿಟ್ಟು ಎಲ್ಲ ಬೇಗ ಬೇಗ ಎಲ್ಲ ಮಾಡ್ಬಿಟ್ಟು ವಾಕಿಂಗ್ ಹೋಗ್ಬಿಟ್ಟು ಬಂದೆ. ವಾಕಿಂಗ್ ಹೋಗ್ ಬಂದು ಮತ್ತೆ ತಿಂಡಿ ಎಲ್ಲಾನು ಬೇಗ ಮಾಡಿ ಎಲ್ಲ ಬೇಗ ಬೇಗ ಮಾಡದ್ ಕಲ್ತಿದ್ದೀನಿ. ಈಗ ಆರಾಮಾಗಿ ಆಗ್ತಿದೆ ಅನ್ಸುತ್ತೆ. ಸ್ಟ್ರೆಸ್ ಲೆವೆಲ್ ಕಮ್ಮಿ ಆಗಿದೆ. ಗುಡ್ ಗುಡ್. ಈ ರೀತಿ 24 ಡೇಸ್ ನಿಮ್ಗೆ ಏನ್ ಆಗುತ್ತಾ ಅದು ತುಂಬಾ ಹ, ಚೆನ್ನಾಗಿ ಕಾನ್ಶಿಯಸ್ ಆಗಿ ಗಮನಿಸ್ಬೇಕು. ನಿಮ್ಮಲ್ಲಿ ಇನ್ನ ಹ, ಏನ್ ಬದಲಾವಣೆ ಆಗ್ತಾ ಇದೆ ಅದನ್ನ ಹ, ಗಮನಿಸ್ಬೇಕು. 10 ಜನನ ಸೇರಿಸಿ ಮತ್ತೆ ಮತ್ತೆ ನೀವು ಕೂಡ ಮಾಡಿ. ಓಕೆ. ಥ್ಯಾಂಕ್ ಯು ಥ್ಯಾಂಕ್ ಗುರುಜಿ. ಥ್ಯಾಂಕ್ ಯು ಮೇಡಮ್.